ನಿಮಗೆ ಒಂದು ಎಕ್ಸಾಂಪಲ್ ಅನ್ನು ಅಷ್ಟೇ ಕೊಡ್ತಾ ಇದ್ದೀನಿ. ಸೊ ನ್ಯೂಸ್ ಪೇಪರ್ ಅನ್ನ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಓದಲೇಬೇಕು. ಓದ್ತೀರಾ? ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಯಾವ ನ್ಯೂಸ್ ಪೇಪರ್ ಅಂತ. ನೀವು ಈ ಬ್ಯಾಂಗ್ಳೂರ್ ಟೈಮ್ಸ್, ಬ್ಯಾಂಗ್ಳೂರ್ ಮಿರರ್ ಬಿಟ್ಟು ಬೇರೆ ಯಾವ್ದಾದ್ರು ನ್ಯೂಸ್ ಪೇಪರ್ ಓದಿ. ಈ ಪಿಕ್ಚರ್ ಅವ್ರು ಏನ್ ಮಾಡ್ತಾರೆ ನಮಗೆ ಬೇಡ ಅದು. ಈ ಬೇರೆ ಪೊಲಿಟಿಕ್ಸ್ ಅಲ್ಲಿ ಏನಾಗುತ್ತೆ ನಮಗೆ ಬೇಡ ಅದು. ಅದರಲ್ಲಿ ಪೇಜ್ 3 ಕರೆಕ್ಟ್ ಆಗಿ ಹೇಳಿದ್ರು, ಪೇಜ್ 3 ಬೇಡ ನಮಗೆ. ನಮಗೇನು ಪೊಲಿಟಿಕಲ್ ಸೈನ್ಸ್ ಏನಿದೆ, ಎಕನಾಮಿಕ್ಸ್ ಏನಿದೆ, ಜಿಯೋಗ್ರಫಿ ಏನಿದೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನಿದೆ, ಸ್ಪೋರ್ಟ್ಸ್ ಏನಿದೆ, ಇದ್ರ ಬಗ್ಗೆ ನೀವು ಓದ್ಕೋಬೇಕು. ಸೊ ಈ ವಿಚಾರನ ನಾನು ಎಲ್ಲಿ ಹೋದ್ರು ಹೇಳ್ತೀನಿ. ನನ್ನ ಮಂತ್ರ, ದಿಸ್ ಇಸ್ ದಿ ಓನ್ಲಿ ಮಂತ್ರ ಐ ಗಿವ್. ಐ ಡೋಂಟ್ ಗಿವ್ ಎನಿ ಅದರ್ ಮಂತ್ರಸ್. ಸೊ ದಯವಿಟ್ಟು ಎಲ್ಲರೂ ಕೂಡ ನ್ಯೂಸ್ ಪೇಪರ್ನ ಕರೆಕ್ಟ್ ಆಗಿ ಓದೋ ವ್ಯವಸ್ಥೆಯನ್ನ ಮಾಡಿ. ಫೈನಲಿ, ಐ ಹ್ಯಾವ್ ಟೇಕನ್ ಅಪ್ ಮಚ್ ಟೈಮ್. ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್. ಫೈನಲಿ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಯುವರ್ ಸಾಫ್ಟ್ ಸ್ಕಿಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹಲವಾರು ಜನ ಬ್ರಿಲಿಯಂಟ್ ಹುಡುಗರನ್ನ ನೋಡಿದ್ದೀನಿ, ಹುಡುಗಿಯರನ್ನ ನೋಡಿದ್ದೀನಿ. ದೇ ವಿಲ್ ಬಿ ಎಕ್ಸಲೆಂಟ್ ಇನ್ ರೈಟಿಂಗ್, but they will falter in speaking, especially speaking in multiple languages. You need to make that a habit. English ಮಾತಾಡೋದ್ರಿಂದ ಏನು ನೀವು ಕಳ್ಕೊಳ್ಳೋದಿಲ್ಲ. You will not lose anything, but you will gain. ನಾನು ಬೇರೆ ಕಡೆ ಎಲ್ಲ ಅವರು ಕನ್ನಡದಲ್ಲೇ ಮಾತಾಡೋದು, ಅವನು ಇಂಗ್ಲಿಷಲ್ಲಿ ಮಾತಾಡೋದು, ನಾನು ಕನ್ನಡದಲ್ಲೇ ಉತ್ತರ ಕೊಡೋದು. ಆದರೆ ಇಂಗ್ಲಿಷ್ ಏನಕ್ಕೆ ಕಲಿಬೇಕು ಅಂದ್ರೆ, ವೆನ್ ಯು ಗೋ ಆನ್ ಟು ದಿ state level, national level, international level, you need your speaking prowess. ನೀವು ಕರೆಕ್ಟ್ ಆಗಿ ಮಾತಾಡೋದನ್ನ, ನೀವು ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಮಾತಾಡಿದ್ರೆ, it adds to your personality, it adds your soft skills, it adds to the confidence that you project onto the people. So these things I expect all of you to follow up. I want all of you to practice speaking in English. ಮನೆಯವ್ರ ಹತ್ರ ಮಾತಾಡಿ ಅಂತ ಹೇಳೋದಿಲ್ಲ ನಾನು. ನೀವು ಫ್ರೆಂಡ್ಸ್ ಯಾವಾಗ ಎಲ್ಲರೂ ಸಿಗ್ತೀರಾ, ಸಿಂಪಲ್ ಸ್ಮಾಲ್ ಸೆಂಟೆನ್ಸಸ್ ನ ನೀವು ಪಿಕಪ್ ಮಾಡಿ, ಅದರಿಂದ ನೀವು ಯು ಕ್ಯಾನ್ ಗೋ ಆನ್ ಬಿಲ್ಡಿಂಗ್. ನೀವು ಎಲ್ಲಿ ತನಕ ನಿಮ್ಮ ಲ್ಯಾಂಗ್ವೇಜ್ ಏನಕ್ಕೆ ಅಂದ್ರೆ, ಕೊನೆಗೆ ಇಂಟರ್ವ್ಯೂಗೆ ಹೋದಾಗ ಯುವರ್ ಸ್ಪೀಕಿಂಗ್ ಮ್ಯಾಟರ್ಸ್. ನಂದಿನಿ ಅವರ ಹೆಸರು ತಗೊಂಡು, ಶಿ ಇಸ್ ಮೈ ಬ್ಯಾಚ್ಮೇಟ್. ನಾವು ಅವರು we both belong to the same batch. She was rank 1, I was rank 107. So auralli one of her best qualities is her speaking skills, and that is what got her the first rank. She was able to get 198 in the interview. So ನೀವೆಲ್ಲರೂ ಆ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ಮಾತಾಡೋದನ್ನ ನೀವು ಇವತ್ತು ಕಲ್ತ್ರೆ 5 ವರ್ಷದ ನಂತರ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಇದನ್ನು ನೀವೆಲ್ಲರೂ ಮರಿಬಾರದು. ನಾವೆಲ್ಲ ರೈಟಿಂಗ್ ಬಗ್ಗೆ ಎಂಫಸಿಸ್ ಮಾಡ್ತೀವಿ ಇನ್ ಆಲ್ ಟಾಕ್ಸ್, ಬಟ್ ವಿ ಫರ್ಗೆಟ್ ಅಬೌಟ್ ಸ್ಪೀಕಿಂಗ್ ಅಂಡ್ ಯೋರ್ ಸಾಫ್ಟ್ ಸ್ಪೋಕನ್ ಸ್ಕಿಲ್ಸ್. ಸೊ ಕೈಂಡ್ಲಿ ಎಲ್ಲರೂ ಕೂಡ ಅದ್ರ ಬಗ್ಗೆನೂ ಕಾಳಜಿಯನ್ನು ವಹಿಸಿ. ದಿಸ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಓಪನ್ಡ್ ಅಪ್ ಸೋ ಮೆನಿ ಡೋರ್ಸ್ ಇನ್ ಕೋಲಾರ್, ಅಂಡ್ ಇಟ್ ಇಸ್ ಹಾರ್ಟ್ನಿಂಗ್ ಟು ನೋ that I am also part of it. ನಮ್ಮನ್ನು ಇದರಲ್ಲಿ ಒಂದು ಸ್ಮಾಲ್, ನನ್ನ ಒಂದು ಹಳೆಯ ಸೇವೆ ಈ ಒಂದು ಇನ್ಸ್ಟಿಟ್ಯೂಟ್. ಇದನ್ನ ನೀವೆಲ್ಲ ಸದುಪಯೋಗನ ಪಡ್ಕೊಳ್ಳಿ. ಇಂಥ ಆಪರ್ಚುನಿಟಿ ಸಿಗೋದಿಲ್ಲ. ಮತ್ತೊಮ್ಮೆ ನಾವು ಎಲ್ಲರೂ ಇರ್ತೀನಿ, ಬೆಂಗಳೂರಲ್ಲೋ ಬೇರೆ ಎಲ್ಲ ಕಡೆ ಕೆಲಸ ಮಾಡಕ್ಕೆ. ನಾನು ಮುಂದೆ ಕೋಲಾರ ಆದ್ಮೇಲೆ ನಂತರ ಬೇರೆ ಕಡೆ ಹೋದಾಗ ದಯವಿಟ್ಟು ನೀವೇನಾದ್ರೂ ಎಕ್ಸಾಮ್ ಪಾಸ್ ಮಾಡಾದ್ಮೇಲೆ ನಾನು ಎಲ್ಲೇ ಕಂಡ್ರು ಬಂದು ನನ್ನನ್ನು ಮಾತಾಡಿಸಿ ಹೇಳಿ, ಸರ್ ಈ DMR ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲಿ ನೀವು ಮಾತಾಡಿದ್ರಿ, ಆ ಪ್ರೋಗ್ರಾಮ್ ಅಲ್ಲಿ ನಾನು ಇದ್ದೆ, ಈ ದಿನ ಇಲ್ಲಿ ನಾನು ಈ ಕೆಲಸದಲ್ಲಿದ್ದೀನಿ, ಎಲ್ಲ ಚೆನ್ನಾಗಿದ್ದೀನಿ, ತಂದೆ ತಾಯಿಯವರು ಚೆನ್ನಾಗಿದ್ದಾರೆ ಅಂತ ನೀವೇನಾದ್ರು ಹೇಳಿದ್ರೆ ಅದಕ್ಕಿಂತ ಖುಷಿ ನನಗೆ ಬೇರೆ ಏನೂ ಇಲ್ಲ. ಇದನ್ನೆಲ್ಲ ಮಾಡ್ತೀರಾ ನೀವು? ಖಂಡಿತವಾಗ್ಲೂ ಮಾಡ್ತೀರಾ? ಆಯ್ತು, ನಮ್ಮ ಮುಖನ ಮರಿಬೇಡಿ ಮತ್ತೆ ನೀವು, ತಿಳಿತಾ? ಸೊ ಈ ದಿನ ನನಗೆ ಇಲ್ಲಿ ಕರೆದು ಮಾತಾಡೋದಕ್ಕೆ ಒಂದು ಅವಕಾಶವನ್ನ ನೀಡಿರೋ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ದೇವರಾಜ್ ಸಾಹೇಬರಿಗೆ ಇಬ್ಬರಿಗೂ, ಮತ್ತೆ DMR ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ನನ್ನ
ನೆಚ್ಚಿನ ಕಣ್ಮಣಿಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ ಬಿಪಿ, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು. ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3 ರಿಂದ 4 ಕೆಜಿ ತೂಕ ಕೂಲಾಗಿ ಇಳಿಸಬಹುದು. ಕರೆ ಮಾಡಿ 9449552230, 9481638444, 9444955230 ಅಥವಾ 9481638444.